ಹಲ್ಲೆಲೂಯಾ. ಈ ಸಮಯದಲ್ಲಿ ನಾವು ದೇವರ ಸಭೆಯಲ್ಲಿ ಅಥವಾ ದೇವರ ಸಂಧಿಯಲ್ಲಿ ಬರುವುದಕ್ಕೂ ನಮ್ಮ ದೇವರ ಮಕ್ಕಳಾಗಿ ಮಾಡಿರುವ ಉದ್ದೇಶ ಏನು, ದೇವರ ಯೋಜನೆ ಅಥವಾ ದೇವರ ಇಷ್ಟ ಏನು, ನಾವು ದೇವರ ಸಭೆಗೆ ಬಂದಿರುವ ಮಕ್ಕಳು ಏನಕ್ಕೆ ಎಂಬುದನ್ನು ಫಸ್ಟ್ ನಾವು ಅರ್ಥ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು. ಇವತ್ತು ನಾವು ದೇವರ ಸಂಧಿಯಲ್ಲಿ ಹೆಚ್ಚಾಗಿ ಸಮಯವನ್ನು ಕಳೆಯುವುದಕ್ಕೂ ದೇವರ ವಾಕ್ಯವನ್ನು ಕೇಳುವುದಕ್ಕೂ ದೇವರ ಮುಂದೆ ನಡೆಯುವುದಕ್ಕೆ ನಮಗೆ ಪೂರ್ಣ ಮನಸ್ಸು ಬಂದು ಅದರಲ್ಲಿ ನಾವು ಜಯವಂತವಂತೆ ಆಶೀರ್ವಾದ ಕಾಣುವಂತೆ ಆಗಬೇಕಂದ್ರೆ ಮೊದಲಾಗಿ ಸಭೆಯಾಗಿ ನಾವು ಕೂಡಿ ಬರುವುದನ್ನು ಕುರಿತಿರುವ ದೇವರ ಇಷ್ಟ ಚಿತ್ತ ಏನೆಂಬುದಾಗಿ ಅರಿಬೇಕು. ಹಲ್ಲೆಲೂಯಾ. ನಮ್ಮನ್ನ ದೇವರು ತನ್ನ ಸಭೆಯಾಗಿ ದೇವರ ಮಕ್ಕಳಾಗಿ ನಾವು ದೇವಸ್ಥಾನಕ್ಕೆ ಬರುವಂತೆ ದೇವರು ನಮಗೆ ಕೊಟ್ಟು ನಮ್ಮ ನಿಲ್ಲಿಸಲ್ಲ, ಇದು ಏನೆಂಬುದಾಗಿ ಅರ್ಥ ಮಾಡಿಕೊಳ್ಬೇಕು. ಹಲ್ಲೆಲೂಯಾ. ಇದಕ್ಕೆ ಕೆಲವು ಸತ್ಯಗಳಿವೆ, ಅದನ್ನು ಯಾವತ್ತೂ ಮರೆಯದಂತಿದ್ರೆ ನೀವು ಖಂಡಿತವಾಗಿ ಯಾವತ್ತೂ ಸೋಲಲ್ಲ. ನಿಮಗೆ ಸುಕ್ಷೇಮವು ಯಾವಾಗಲೂ ಇರುತ್ತೆ. ನೀವು ಎಲ್ಲಿ ಹೋದ್ರೂ ಕೃತಜ್ಞರಾಗ್ತೀರಿ. ನೀವು ಮಾಡುವ ಎಲ್ಲ ಕಾರ್ಯಗಳು ಸಫಲವಾಗುತ್ತದೆ. ದೇವರು ನಿಮ್ಮ ಜೊತೆಗಿರ್ತಾರೆ, ನಿಮ್ಮನ್ನು ಕೈ ಬಿಡುವುದಿಲ್ಲ, ನಿಮ್ಮನ್ನು ತೊರೆಯುವುದಿಲ್ಲ. ಆದರೆ ನಾವಿನ್ನು ಕರೆಕ್ಟಾಗಿ ಅರ್ಥ ಮಾಡಿಕೊಂಡಿದ್ರೆ ವಿಶ್ವಾಸಗಳಿಗೆ ಪ್ರಾಪ್ತಿ ಕಡಿಮೆ ಆಗಲ್ಲ. ಆರಾಧನೆ ಬರೋದಕ್ಕೆ ಆರಾಧನೆ ಮುಂಚೆ ಬಂದು ಕಾಯ್ತಾ ಇರ್ತಾರೆ, ಆರಾಧನೆ ಮುಗಿದಾದ ಮೇಲೆ ಕೂತ್ಕೊಂಡಿದ್ದು ಹೋಗ್ತಾರೆ. ದೇವರ ಸಂಘ ಇರುವ ಸಮಯವನ್ನ ಅದು ಅಮೂಲ್ಯವಾದೆಂಬುದಾಗಿ ಎನಿಸ್ತಾರೆ. ಇದು ಅವರ ಜೀವನದಲ್ಲಿ ಅದ್ಭುತಗಳನ್ನು ಆಶೀರ್ವಾದ ತರುತ್ತದೆ. ನಾವು ಇದನ್ನು ಕುರಿತು ಒಂದು ಕೆಲವು ಅಂಶಗಳನ್ನ ಇದನ್ನು ನಾವು ನೋಡೋಣ. ಮೊದಲಾಗಿ ದೇವರು ಈ ಭೂಮಿಯಲ್ಲಿ ಆಶೀರ್ವಾದ ಕೊಡೋದು ಎಲ್ಲಿಂದ ಕೊಡ್ತಾರೆ? ದೇವರು ತನ್ನ ಸಭೆಯಲ್ಲಿ ನಿಂತುಕೊಂಡು ತನ್ನ ಜನರನ್ನ ಆಶೀರ್ವದಿಸ್ತಾರೆ. ದೇವರು ತನ್ನ ಸಭೆಯಲ್ಲಿ ತಿರುಗುತ್ತಾ ಒಬ್ಬೊಬ್ಬರನ್ನ ನೋಡಿ ಅವರವರು ಇರುವ ಸ್ಥಳಕ್ಕೆ ಅವರ ಬಳಿಗೆ ಬಂದು ಅವರನ್ನು ಸಂತೈಸಿ ಬಲಪಡಿಸಿ ಅವ್ರನ್ನ ರೂಪಿಸಿ ಅವ್ರನ್ನ ದೃಢಪಡಿಸೋದಕ್ಕೆ ದೇವರು ತೀರ್ಮಾನ ಮಾಡ್ತಾರೆ. ಆದರೆ ದೇವರು ನಮ್ಮ ಪ್ರತಿಯೊಬ್ಬರ ಮಧ್ಯಕ್ಕೆ, ನಮ್ಮ ಸಮೀಪಕ್ಕೆ ನಮ್ಮನ್ನು ನೋಡಿ ನಮ್ಮ ಬಳಿಗೆ ಬಂದು ನಮ್ಮನ್ನು ಸಂತೈಸಿ ಬಲಪಡಿಸುವಂತ ಅಮೂಲ್ಯವಾಗಿರೋ ಸಮಯ ಇದು. ಅರ್ಥ ಆದ್ರೆ ಆ ಸಮಯವನ್ನು ಯಾರು ವ್ಯಕ್ತ ಮಾಡಲ್ಲ. ಆ ಸಮಯದಲ್ಲಿ ದೇವರ ಸಂದಿರುವ ಭಯಭಕ್ತಿ ಹೆಚ್ಚಾಗುತ್ತೆ. ಅವರು ದೇವರನ್ನು, ದೇವರ ವಾಕ್ಯವನ್ನ ಶ್ರದ್ಧೆಯಿಂದ ಗಮನಿಸ್ತಾರೆ. ಇಂಥ ಒಂದು ಅಮೂಲ್ಯವಾಗಿರುವ ಸಮಯವನ್ನ ನಾವೆಷ್ಟು ಗೌರವಿಸ್ತೀವಿ ಎಂಬುದನ್ನ ಫಸ್ಟ್ ಯೋಚನೆ ಮಾಡಬೇಕು. ನಾನು ಅದಕ್ಕೆ ಹೇಳೋದು, ಯಾವಾಗಲೂ ದೇವರ ಸಂಧಿ ಇರ್ಬೇಕಾದ್ರೆ ನೀವು ಶ್ರದ್ಧೆಯಿಂದ ಗಮನಿಸಿ, ಕರೆಕ್ಟಾಗಿ ಕೂತ್ಕೊಳ್ಳಿ, ಹಾಡು ಹೇಳಿ, ಸ್ತೋತ್ರ ಮಾಡಿ, ಆರಾಧನೆ ಮಾಡಿ, ದೇವರ ವಾಕ್ಯನ ಕೇಳಿ, ಕಡೆಯದಾಗಿ ಪ್ರಾರ್ಥನೆ ಮಾಡಿ ದೇವರು ಕೊಡುವ ಆಶೀರ್ವಾದದೊಂದಿಗೆ ಹೊರೆಯುವುದು. ಹಲ್ಲೆಲೂಯಾ. ಈ ಅನುಭವ ಏನು ಅಂತ ಹೇಳಿದ್ರೆ, ಮೊದಲಾಗಿ ನಾನು ಗೊತ್ತಿರೋ ವಾಕ್ಯ ಇವತ್ತು ನಿಮ್ಮ ನೆನಪು ತರ್ತೇನೆ. ಕೊರಿಂಥದವರಿಗೆ ಬರೆದ ಮೊದಲನೇ ಪತ್ರಿಕೆ 3ನೇ ಅಧ್ಯಾಯ 16ನೇ ವಾಕ್ಯ. ನೀವು ದೇವರ ಆಲಯವಾಗಿದ್ದೀರೆಂದು ದೇವರ ಆತ್ಮ ನಿಮ್ಮನ್ನು ವಾಸ ಮಾಡಬೇಕು. ಒಂದೆಲ್ಲ ಹೇಳ್ರಿ, ಈ ಕೊನೆ ಕಾಲದಲ್ಲಿ ಈ ದೇವರ ಆಲಯದಲ್ಲಿ ಕೂಡಿ ಬಂದು ದೇವರ ಆಲಯವನ್ನು ಅರ್ಥ ಮಾಡಿಕೊಂಡ್ರೆ ನೀವೇ ಒಂದು ದೇವರ ಆಲಯವಾಗ್ತೀರಿ. ಎಂತ ಅದ್ಭುತ ನೋಡ್ರಿ. ಈಗ ನೋಡ್ತಾ ಇರುವ ದೇವರು, ತಿರುಗಾಡ್ತಾ ಇರುವ ದೇವರು ಈಗ ನಿಮ್ಮ ಒಳಗೆ ಬಂದು ನಿಲ್ತಾರಂತೆ. ಆದರೆ ನಿಮ್ಮ ಒಳಗೆ ಬರುವುದಕ್ಕಿರುವಂತ ಶ್ರೇಷ್ಠವಾಗಿರುವ ಸಮಯ ನೀವು ದೇವರ ಆಲಯದಲ್ಲಿರುವ ಸಮಯ. ಯೆರೂಸಲೇಮ್ ದೇವಾಲಯದಲ್ಲಿ ಯೋಗನಾನನು ಮತ್ತು ಪೇತ್ರ ಇಬ್ಬರು ಹೋಗ್ಬೇಕಾದ್ರೆ ಅಲ್ಲಿ ಹುಟ್ಟುಕುಂಟನಾಗಿರುವ ಒಬ್ಬನು ಅಲ್ಲಿ ನಿಂತ್ಕೊಂಡು ಏನ್ ಹೇಳ್ತಾ ಗೊತ್ತಾ? ವಿಷಯ ಹೇಳ್ತಾನೆ. ಅದಕ್ಕೆ ಇವ್ರು ಹೇಳ್ತಾರೆ, ನನ್ನಲ್ಲಿರುವುದು ನಾನು ನಿಮಗೆ ಕೊಡ್ತೀನಿ. ಆಗ
ಮೊಟ್ಟ ಮೊದಲಾಗಿ ಆಲಯದಲ್ಲಿ ಭಿಕ್ಷೆ ಬೇಡುವವನ ಹತ್ರ ಕೂಡ ಯೇಸು ಒಳಗೆ ಹೋಗಿಸಿದೆ. ಒಂದು ವೇಳೆ ದೇವರೇ ನನ್ನನ್ನು ಮಗನೆಂಬುದಾಗಿರುವ ಸ್ಥಾನಗಳು ಬೇಡಯ್ಯ, ನಿಮ್ಮನ್ನ ತಗ್ಗಿಸುವುದಾದ್ರೆ ನೀವು ಈ ಜನರ ಮಧ್ಯದಲ್ಲಿ ಲೋಕದ ಮಧ್ಯದಲ್ಲಿ ತಳ್ಳಲ್ಪಟ್ಟು ದೀನರಾಗಿ ಬಡವರಾಗಿ ಇವು ಸಹಾಯ ಇಲ್ಲದವರಾಗಿದ್ದರೂ ಕೂಡ ದೇವರು ನಿಮ್ಮ ಒಳಗೆ ಬರೋದಕ್ಕೆ ದೇವರು ಇಷ್ಟಪಡ್ತಾರೆ. ಅಲ್ಲೇಲುಯ್ಯ. ಅದಕ್ಕೆ ಅಪೊಸ್ತಲರಲ್ಲಿ 2ನೇದಾಗಿ ಓದ್ಬೇಕಾದ್ರೆ ಯೋವೇಲ್ ಪ್ರವಾದಿ ಹೇಳಿದ ಪ್ರಕಾರವಾಗಿ ಕಡೆಯ ದಿನಗಳಲ್ಲಿ ನನ್ನ ಆತ್ಮವನ್ನು ಎಲ್ಲರ ಮೇಲೆ, ನಿಮ್ಮ ಎಲ್ಲರ ಮೇಲೆ, ಆದರೆ ದೇವ ಜನರಾಗಿ ದೇವರ ಸನ್ನಿಧಿಯಲ್ಲಿ ದೇವರ ಮಕ್ಕಳಾಗಿ ಕೂಡಿಬರುವವರ ಮೇಲೆ ನನ್ನ ಆತ್ಮವನ್ನ ಸುರಿಸ್ತೀನಿ. ಆತ್ಮ ಒಂದು ಏನ್ ಮಾಡ್ತು ಗೊತ್ತಾ? ನೋಡಿ, ಆ ಭಿಕ್ಷೆ ಬೇಡದವನ ಹತ್ರ ಯೇಸುವಿನ ಆತ್ಮ, ದೇವರ ಆತ್ಮ ಅವನ ಒಳಗೆ ಹೋಗುತ್ತೆ. ಅವನು ಎದ್ದು ಕುಣಿದು ನಡೆದು ಅದ್ಭುತ ಕಾಣ್ತಾನೆ. ಯೇಸು ನಮ್ಮ ಒಳಗೆ ಬರುವಾಗ ನಮ್ಮ ದೇಹದಲ್ಲಿ ಒಂದು ಬದಲಾವಣೆ ಬರುತ್ತೆ, ನಮ್ಮ ಮನಸ್ಸಲ್ಲಿ ಒಂದು ಬದಲಾವಣೆ ಬರುತ್ತೆ. ಲೂಕನ ಮನಸ್ಸುವಂತೆ 19ನೇ ಅಧ್ಯಾಯದಲ್ಲಿ ಓದ್ಬೇಕಾದ್ರೆ ಅಲ್ಲಿ ಜಕ್ಕಾಯನೆಂಬ ಒಬ್ಬ ಮನೆಗೆ ಯೇಸು ಹೋಗೋದಕ್ಕೆ ಕೇಳ್ತಾರೆ, ನಾನು ಇವತ್ತು ನಿನ್ನ ಮನೆಯಲ್ಲಿ ಬಂದು ಹೇಳ್ಕೊಳ್ಬೇಕು ಅಂತ. ಆದರೆ ದೇವರ ಮನೆಗೆ ಬರ್ತಾರೆ. ನೀವು ಯೇಸುವನ್ನ ಸ್ವೀಕಾರ ಮಾಡಿಕೊಂಡ್ರೆ, ನೀವು ದೇವರು ನಿಮ್ಮ ಒಳಗೆ ಬರೋದಕ್ಕೆ ಅವಕಾಶ ಕೊಟ್ರೆ, ಅವ್ರು ನಿಮ್ಮ ಒಳಗೆ ಬಂದು ನಿಮ್ಮ ಮೂಲಕವಾಗಿ ನಿಮ್ಮ ಮನೆಗೆ ಬರ್ತಾರೆ. 2000 ವರ್ಷದಿಂದ ಸ್ವರೂಪದಲ್ಲಿದ್ದಾಗ ಅವರೇ ಕೇಳಿ ಮನೆ ಒಳಗೆ ಬಂದ್ರು. ಈಗ ಅವರು ತನ್ನ ಆತ್ಮನ ಮೂಲಕವಾಗಿ ನಮ್ಮ ಒಳಗೆ ಬಂದು ನಮ್ಮ ಮೂಲಕವಾಗಿ ನಮ್ಮ ಮನೆಗೆ ಬರ್ತಾರೆ. ದೇವರು ನಿನ್ನ ಒಳಗೆ ಬರೋದಕ್ಕೆ ದೇವರು ಅವಕಾಶ ಇರೋ ದಿನ ಇದು. ನೀವು ಉಪವಾಸ ಇರುವಾಗ, ನೀನು ಪ್ರಾರ್ಥನೆ ಮಾಡುವಾಗ, ನೀನು ಬೈಬಲ್ ಕೂರುವಾಗ, ಆರಾಧನೆ ಇರ್ಬೇಕಾದ್ರೆ, ಪ್ರಸಂಗ ಕೇಳಬೇಕಾದ್ರೆ, ಆದ್ರೆ ನಿಮ್ಮ ಒಳಗೆ ದೇವರು ಬರೋದಕ್ಕೆ ಅವಕಾಶ ಉಂಟಾಗುತ್ತೆ. ಅಲ್ಲಿ ನಿಮ್ಮ ಮನಸ್ಸು, ನಿಮ್ಮ ಜೀವಿತ ತಡೆಯಾಗುವ ಕಟ್ಟು ಬಂಧನಗಳ ಬಿಚ್ಚ ಬಂತೆ. ನಿಮಗಿರುವ ಸಗಲ ಕಾಲ ಬಿಡುಗಡೆ ಕೊಡುವ ನಾಯಕನು ನಿಮ್ಮ ಪರವಾಗಿ ಯುದ್ಧ ಮಾಡುವ ದೇವರಾಗಿ ಬರ್ತಾರೆ. ಈ ನನ್ನ ಒಳಗೆ ಬಾ ದೇವರೇ, ನನ್ನ ಮನೆ ಒಳಗೆ ಬಾ ದೇವರೇ, ನನ್ನ ಕಾಲದಲ್ಲಿ ಅದ್ಭುತ ಮಾಡು. ಈಗ ಬೇಡಿ, ಈಗ ಮನಸ್ಸುವಾಗಿ ದೇವರ ಒಳಗೆ ಬರಬೇಕು. ಅಲ್ಲೇಲುಯ್ಯ. ಎಷ್ಟು ಬಂದಿದ್ದೆ? ಅಲ್ಲೇಲುಯ್ಯ. ನಾವು ಗಮನಿಸೋಣ. ಈಗ ದೇವರ ಮಕ್ಕಳಾಗಿ, ದೇವರ ಸಭೆಯಾಗಿ ದೇವಸ್ಥಾನ ನಾವು ಇರುವಾಗ ಅದರಲ್ಲಿ ನಮಗಿರುವ ಬೆಲೆ, ನಮ್ಮನ್ನು ಕುರಿತಿರುವ ದೇವರ ಇಷ್ಟ ಏನು ಎಂಬುದು ನಾವು ಅರಿಬೇಕಂದ್ರೆ ಫಸ್ಟ್ ನಾವು ಅರಿಬೇಕು, ನಾವು ಯೇಸು ಕ್ರಿಸ್ತನ ರಕ್ತದಿಂದ ಕ್ರಯಕ್ಕೆ ಕೊಳ್ಳಲ್ಪಟ್ಟವು. ಒಂದಲ್ಲೇ ಹೇಳ್ರಿ, ದೇವರ ಮಕ್ಕಳಾಗಿ ನೀವು ಯಾರಿಗೆ ಸ್ವಂತ ಅಲ್ಲ, ನಿಮಗೆ ಸ್ವಂತ ಅಲ್ಲ. ಅದಕ್ಕೆ ದೇವರು ಬಾ ಅಂತ ಕರೆದರು. ಈಗ ದೇವರು ಏನಂತಂದ್ರೆ, ನೀವು ನಿಮಗೆ ಸ್ವಂತವಲ್ಲ, ನಾನು ನನ್ನ ಸ್ವಂತ ರಕ್ತವನ್ನ ನಿಮಗೆ ಕ್ರಯವಾಗಿ ಕೊಟ್ಟು ನಿಮ್ಮನ್ನು ಕೊಂಡುಕೊಂಡಿದ್ದೀನಿ. ಇದರ ಅರ್ಥ ಏನು ಗೊತ್ತಾ? ಯಾರ್ಯಾರು ಯೇಸುವನ್ನು ದೇವರಾಗಿ ನಂಬಿ ಒಪ್ಪಿ ರಕ್ಷಕನಾಗಿ ಸ್ವೀಕಾರ ಮಾಡಿಕೊಂಡಿದ್ದಾರೋ ಅವರನ್ನ ದೇವರು ತನ್ನ ಸ್ವಂತ ರಕ್ತದ ಮೂಲಕವಾಗಿ ಅವರನ್ನ ಕ್ರಯಕ್ಕೆ ಕೊಂಡುಕೊಂಡಿದ್ದಾರೆ. ಅದರ ಅರ್ಥ, ಪಾಪ ಶಾಪಗಳಿಂದ ನಮ್ಮನ್ನು ಬಿಡುಗಡೆ ಮಾಡಿ ಪರಿಶುದ್ಧವೆಂಬ ದೇವರ ಮಕ್ಕಳಾಗಿ ದೇವರ ಸಂದೆ ನಿಲ್ಲುವುದಕ್ಕೂ ನಡೆಯುವುದಕ್ಕೆ, ಮಕ್ಕಳೆಂಬ ಅಧಿಕಾರವನ್ನು ನಮಗೆ ಕೊಡುವುದಕ್ಕೆ ಅವರು ಕ್ರಯವಾಗಿ ಕೊಟ್ಟು ತನ್ನ ಸ್ವಂತ ರಕ್ತ. ಆಗ ರಕ್ತವನ್ನ ಕ್ರಯವಾಗಿ ಕೊಟ್ಟು ಸಂಪಾದನೆ ಮಾಡಿಕೊಂಡಿದ್ದಾರ. ಅಪೊಸ್ತಲ ಕೃತ್ಯಗಳು 20ನೇ ಅಧ್ಯಾಯ 28ನೇ ವಾಕ್ಯ ಓದಿ. ದೇವರು ತನ್ನ ಸ್ವಂತ ರಕ್ತದಿಂದ ಸಂಪಾದನೆ ಮಾಡಿಕೊಂಡ್ರ ತನ್ನ ಸಭೆಯನ್ನ ಪರಿಪಾಲಿಸುವುದಕ್ಕಾಗಿ. ಅಂದ್ರೆ ಬೈಬಲ್ ಹೇಳ್ತದೆ,
ತನ್ನ ಸ್ವಂತ ಜನರನ್ನ, ತನ್ನ ರತ್ನ ಕ್ರಯಕ್ಕೆ ಕೊಲ್ಪಟ್ಟ ಜನರನ್ನ, ತನ್ನ ಸಭೆಯನ್ನ ದೇವರು ಏನ್ ಮಾಡ್ತಾರೆ? ಕ್ರಯಕ್ಕೆ ಕೊಂಡುಕೊಂಡಿದ್ದಾರೆ. ಅದನ್ನು ಪರಿಪಾಲಿಸಬೇಕೆಂಬ ಇಷ್ಟಪಡ್ತಾರೆ. ದೇವರಿಗೆ ನಾವು ದೇವರ ಆಲಯಕ್ಕೆ ಬರುವುದೇ ನಾವು ನಮಗೆ ಸ್ವಂತ ಅಲ್ಲ ತಿಳ್ಕೊಳ್ಳಕ್ಕೆ. ಸೆಕೆಂಡ್, ನಮ್ಮನ್ನು ಪರಿಪಾಲಿಸೋದಕ್ಕೆ ಒಬ್ಬರು ಇದ್ದಾರೆ. ಈ ಅನುಭವವನ್ನ ನಾವು ಅರ್ಥ ಮಾಡಿಕೊಂಡ್ರೆ ಈಗ ನಮಗೆ ಬರುವಂತ ಶೋಧನೆಯಾಗಲಿ, ಇಕ್ಕಟ್ಟಾಗಲಿ, ಕಷ್ಟಗಳಾಗಲಿ, ಶಾಪಗಳಾಗಲಿ, ವ್ಯಾಧಿಗಳಾಗಲಿ, ಸೈತಾನ ಹೋರಾಟಗಳಾಗಲಿ, ಇವುಗಳೆಲ್ಲವನ್ನ ಬಿಡಿಸಿ ನಡೆಸೋದಕ್ಕೆ, ಪರಿಪಾಲಿಸೋದಕ್ಕೆ ದೇವರು ಒಂದು ಮಾರ್ಗವನ್ನು ಇಟ್ಟಿದ್ದಾರೆ. ಹಾಗಾದ್ರೆ ನಾವು ದೇವರ ಆಲಯಕ್ಕೆ ಬಂದಿರೋ ಉದ್ದೇಶ ನಾವು ನಮಗೆ ಸ್ವಂತ ಅಲ್ಲ ಎಂಬುದು, ನಮ್ಮನ್ನ ದೇವರ ಕರೆಗೆ ಕೊಂಡುಕೊಂಡಿದ್ದಾರೆ ಎಂಬುದು, ನಮ್ಮನ್ನ ಪರಿಪಾಲಿಸಬೇಕೆಂಬುದಾಗಿರುವ ದೇವರ ಇಷ್ಟವಿದೆ. ಅಲ್ಲೇಲೂಯಾ. ಯೇಸು ಏನ್ ಮಾಡ್ತಾರೆ ನೋಡ್ರಿ, ನಮ್ಮ ಎಲ್ಲಾ ವ್ಯಾಧಿಗಳನ್ನು ಗುಣ ಮಾಡ್ತಾರೆ. ನಮ್ಮ ಭಾರಗಳನ್ನ ಅವರು ಹೊತ್ಕೊಳ್ತಾರೆ. ನಮ್ಮ ಕಷ್ಟಗಳನ್ನ ಅವರು ಹೊತ್ಕೊಳ್ತಾರೆ. ನಮಗೆ ಸಮಾಧಾನವನ್ನು ಕೊಡುವಂತ ಆಜ್ಞೆ, ತೀರ್ಮಾನ, ನೀತಿ, ದೇವರ ಆಜ್ಞೆ ಅವರ ಮೇಲಿದೆ. ಅಲ್ಲೇಲೂಯಾ. ಆದರೆ ನಾವು ಬರುವುದೇ ದೇವರಾಲಯಕ್ಕೆ ಬರಬೇಕಾಗಿಲ್ಲ. ಬಂದಿರುವ ಉದ್ದೇಶವೇ ನಮ್ಮಲ್ಲಿರುವ ಕಷ್ಟಗಳನ್ನ, ಚಿಂತೆಗಳನ್ನ, ಭಾರಗಳನ್ನ ಅವ್ರ ಮೇಲೆ ಹಾಕ್ಲಿಕ್ಕೆ, ಅವರು ನಮ್ಮಿಂದ ತಗೊಳ್ಳಿಕ್ಕೆ. ಅಲ್ಲೇಲೇ ಹೇಳ್ರಿ, ಇದು ಎಷ್ಟು ಮಾಡ್ತೀರಿ? ಮಾಡ್ತೀರಾ? ಮಾಡ್ತೀರಮ್ಮ? ಸರಿ, ನಾನು ಉದಾಹರಣೆ ಹೇಳ್ತೀನಿ. ಈಗ ನಾನೇ ಒಂದು ಭಾರ ಹಿಂಗೆ ಹೊತ್ಕೊಂಡು ಬಂದೆ, ಅರ್ಥ ಮಾಡ್ಕೊಳ್ಳಿ. ಈಗ ನಾನು ದೇವರ ಆಲಯಕ್ಕೆ ಬಂದೆ. ಏಸಪ್ಪ, ಈ ಭಾರ ನನಗೆ ಸಹಿಸಕ್ ಆಗಲ್ಲಪ್ಪ, ನನಗೆ ಯಾಕಪ್ಪ? ಈಗ ನಾನು ಈಗ ಬರ್ಬೇಕಾದ್ರೆ ನಾವು ನಮಗೆ ದುಃಖ ಇದೆ, ಸಂಕಟ ಇದೆ, ಶೋಧನೆ ಇದೆ, ಇಕ್ಕಟ್ಟಿದೆ, ಸಾಲ ಇದೆ, ಕಷ್ಟ ಇದೆ, ಸೈತಾನ ಇದೆಲ್ಲ ಏನ್ ಮಾಡಿ ನಾವು ನಮ್ಮ ದೇಹದ ಮೇಲೆ, ಮನಸ್ಸಿನಲ್ಲಿ ಹೊತ್ಕೊಂಡ್ ಬಂದಿದ್ವಿ. ಬಂದಾಗ ಇಲ್ಲಿ ಬಂದಿದ್ವಿ ಅಂತ ಇಟ್ಕೊಳ್ರಿ. ಈಗ ನಾವೇನ್ ಮಾಡ್ಬೇಕು? ಇದು ನನಗೆ ದೇವರ ಆಲಯ, ನಾನು ಅವರಿಗೆ ಆಲಯ. ನನ್ನ ಪಾಪ ಭಾರ ಸಂಗಡನ್ನು ಅವರು ಒತ್ಕೊಂಡಿದ್ದಾರೆ ಅಂದ್ರೆ ನಾನು ಅವ್ರ ಮೇಲೆ ಕೊಡಬೇಕು. ನಾವೇನ್ ಮಾಡ್ತೀವಿ ಗೊತ್ತಾ? ಇಲ್ಲಿ ಬಂದು ಕುತ್ಕೊಂಡು ಹಿಂಗೆ ಇರೋ. ಅರ್ಥ ಆಯ್ತಮ್ಮ? ನೀವು ಪ್ರತಿ ವಾರಗಳಲ್ಲಿ ಆ ವಾರದ ಶೋಧನೆ, ಇಕ್ಕಟ್ಟು, ಕಷ್ಟ, ಭಾರಗಳನ್ನ ಸ್ವಲ್ಪ ಸ್ವಲ್ಪವೇ ನೀವು ಅರ್ಥ ಮಾಡ್ಕೊಳ್ಳಿ. ನಮ್ಮ ಭಾರಗಳನ್ನ ಹತ್ತು ಬಳಿ ಹಾಕಬೇಕೆಂಬುದಕ್ಕೋಸ್ಕರ ನಾವು ಬಂದಿದ್ವಿ, ಆದ್ರೆ ಹಾಕಲ್ಲ. ನಾವು ತಿರುಗಿ ಹೋಗ್ಬೇಕಾದ್ರೆ ಗೊತ್ತಾ, ಬಂದಿದ್ವಿ ಹಾಗೆ ಭಾರ ಹೊತ್ಕೊಂಡೆ ಕುತ್ಕೊಂಡಿರ್ತೀವಿ, ಭಾರ ಹೊತ್ಕೊಂಡೆ ಎದ್ದು ಹೋಗ್ಬಿಡ್ತೀವಿ. ಇದನ್ನ ನೀವು ಅರಿಬೇಕು. ದೇವರ ಆಲಯಕ್ಕೆ ಹೋಗುವುದು ಸುಮ್ಮನೆ ಅಲ್ಲ. ನಾವು ನಮಗೆ ಸ್ವಂತ ಅಲ್ಲ, ನಮ್ಮ ಭಾರಗಳನ್ನು ನಾವು ಓರಬಾರ್ದು, ನಮ್ಮ ಸಂಕಟ ವೇದಗಳನ್ನು ನಾವು ಓರಬಾರ್ದು ಎಂಬುದಕ್ಕೋಸ್ಕರವಾಗಿ ಅವರು ಇಲ್ಲಿ ಪರಲೋಕ ಬಿಟ್ಟು ಇಲ್ಲಿಗೆ ಬಂದು ನೀವು ನಿಮ್ಮ ಎಲ್ಲಾ ಭಾರ ನನ್ನ ಮೇಲೆ ಹಾಕಿ ಅಂತ ಹೇಳಿದ್ರೆ ನಾವೇನು ಮಾಡ್ತೀವಿ? ಯೆಶಾಯ ಪ್ರವಾದಿ ಪುಸ್ತಕ 53ನೇ ಅಧ್ಯಾಯ ಇರ್ತದೆ, 4ನೇ ವಾಕ್ಯ. ನಮ್ಮ ಸಂಕಷ್ಟಗಳನ್ನ ಅನುಭವಿಸಿದ್ರು. ಅರ್ಥ ಮಾಡ್ಕೊಳ್ಳಿ. ಫಸ್ಟ್ ನಮ್ಮಲ್ಲಿನ ಭಾರ ಸಂಕಟಗಳನ್ನ ಅವರು ಅನುಭವಿಸುವುದು ಎಂಬುದಾಗಿ ಫಸ್ಟ್ ನಮಗೆ ಅರ್ಥ ಮಾಡಿಕೊಳ್ಳಕ್ಕೆ ನೀವು ಅರ್ಥ ಮಾಡ್ಕೋಬೇಕು. ಆವಾಗ ದೇವರೇ, ನನ್ನ ಭಾರ ಸಂಕಟಗಳ ನೀನು ಅನುಭವಿಸಿದೆಯಾ, ಆದ ಕಾರಣ ನಿನ್ನ ನಾಮದಲ್ಲಿ ನನಗೆ ಬಿಡುಗಡೆ, ನಿನ್ನ ಹೆಸರಲ್ಲಿ ನನಗೆ ಸಮಾಧಾನವಿದೆ, ನಿನ್ನ ನಾಮದಲ್ಲಿ ಒಂದು ನೂತನ ಬಲ ನನ್ನ ಮೇಲೆ ಬರುತ್ತೆ. ಈ ಅನುಭವದಲ್ಲಿ ಬರುತ್ತೆ. ಇದಕ್ಕೆ ಆರಾಧನಾ ಚರ್ಚ್. ನಮಗಿದು ಅರ್ಥ ಆಗಿದೆಯಾ? ಒಂದು ದೇವರ ಸಭೆಯಲ್ಲಿರುವಂತಹ, ದೇವಸ್ಥಾನ ಇರುವಂತಹ ಒಂದು ದಿನವನ್ನು ನೀವು ಅರ್ಥ ಮಾಡಿಕೊಳ್ಳಿ. ಇದನ್ನು ಅರ್ಥ ಮಾಡಿಕೊಂಡ್ರೆ
ದೇವಜನರಾಗಿ ನೀವು ಪ್ರತಿ ತಿಂಗಳು, ಪ್ರತಿ ವಾರ, ಪ್ರತಿ ದಿನಗಳಲ್ಲಿ ದೇವಸ್ಥಾನ ಇರುವಾಗ ದೇವರ ಮಹಿಮೆಯ ಪ್ರಸನ್ನತೆ, ಆಶೀರ್ವಾದ, ಬಿಡುಗಡೆ ಇವುಗಳನ್ನು ಅನುಭವಿಸೋ ಭಾಗ್ಯ ನಿಮಗೆ ಸಿಗುತ್ತೆ. ಇವತ್ತು ಜನರು ಏನ್ ಮಾಡಲ್ಲ ಇದನ್ನ? ದಾವೀದ ರಾಜ ಕೇಳ್ರಿ, ಅವನೇನ್ ಹೇಳ್ತಾನೆ? ದೇವರ ಆಲಯಕ್ಕೆ ಹೋಗೋಣ ಬಾ ಅಂತ ಹೇಳಿದ್ರೆ ನನಗೆ ಸಂತೋಷ ಆಯ್ತು. ದೇವರ ಆಲಯಕ್ಕೆ ಹೋಗೋಣ ಬಾ ಅಂತ ಹೇಳಿದ್ರೆ ಅವನಿಗೆ ಬಹು ಸಂತೋಷವಾಯ್ತಂತೆ. ಆದ್ರೆ ದೇವರ ಸನ್ನಿಧಿ ಎಂಬುದು ನಾವು ನಮ್ಮ ಭಾರ ಸಂಕಟಗಳನ್ನ ಆತನ ಮೇಲೆ ಹಾಕಿ ಆತನ ಪಾಲ್ಗೊಳ್ಳಿ ಸಮರ್ಪಿಸಿಕೊಟ್ಟು ಆತನಿಂದ ಕೊಡುವಂತ ಅದನ್ನು ಎದುರಿಸೋದಕ್ಕೆ, ಗೆಲ್ಲುವುದಕ್ಕೆ, ಮುಂದೆ ಸಾಗೋದಕ್ಕೆ ಬೇಕಾಗಿರುವ ಧೈರ್ಯವನ್ನ, ಬಲವನ್ನ ನಾವು ದೇವಸ್ಥಾನದಿಂದ ಆಲೋಚನೆಯಾಗಿ ಹೊಂದಿಕೊಂಡು ನಾವು ನಮ್ಮ ಮನೆಗೆ ಹೋಗೋದಕ್ಕೆ. ವಿಶ್ವಾಸ ಜೀವನ ಪ್ರತಿ ಭಾನುವಾರ, ಪ್ರತಿ ಕರ್ತನ ದಿನದಲ್ಲಿ ನಾವು ದೇವಸ್ಥಾನ ಇರಬೇಕು. ನಿಮ್ಮನೆಗೆ ಇರಬೇಕಾಗಿ ಭಾರ ಕಸರತ್ತು ತಗೊಂಡ್ಬಂದು ಕರ್ತನ ಮನೆ ಎಂಬ ದೇವರ ಆಲಯದಲ್ಲಿ ಹಾಕಿ ನೀವು ಒಂದು ಬಿಡುಗಡೆ ಸಮಾಧಾನವನ್ನ ಮುಂದಿನ ವಾರದಲ್ಲಿ ಓದೋದಕ್ಕೆ ಇರುವಂತ ಅವಕಾಶ ಕೊಟ್ರೆ ನೀವಿಲ್ಲದ ಯಾರ ಮನೆಗೆ ಹೋಗ್ತೀಯಾ? ನೆಂಟರ ಮನೆಗೆ, ಅತ್ತೆ ಮನೆಗೆ ಹೋಗುದು, ತಾಯಿ ಮನೆಗೆ ಹೋಗೋದು, ಸ್ನೇಹಿತರ ಮನೆಗೆ ಹೋಗುದು, ಫಂಕ್ಷನ್ಗೆ ಹೋಗೋದು, ಇದೆಲ್ಲ ಯಾರು ಇಟ್ಕೊಂಡ ರೂಢಿ. ಅದಕ್ಕೆ ಇಬ್ರಾಹಿಂ ಬರೆದ ಪತ್ರಿಕೆ 10ನೇ ಅಧ್ಯಾಯದಲ್ಲಿ ಏನಿರುತ್ತೆ? ಸಭೆಯಾಗಿ ಕೂಡಿಕೊಳ್ಳುವುದನ್ನು ಕೆಲವರು ರೂಢಿಯಾಗಿ ಬಿಟ್ಟಿರುವ ಪ್ರಕಾರ ನಾವು ಬಿಟ್ಟು ಬಿಡದೆ ಗಮನಿಸ್ರಿ. ಈಗ ನೀವು ಒಂದು ಸಾರಿ ನೆಂಟರ ಮನೆಗೆ ಹೋಗಿ, ಒಂದು ಸಾರಿ ನಿಮ್ಮ ತಾಯಿ ಮನೆಗೆ ಹೋಗಿ, ಒಂದು ಸಾರಿ ನಿಮ್ಮ ಅತ್ತೆ ಮನೆಗೆ ಹೋಗಿ, ಒಂದು ಸಾರಿ ಮದುವೆಗೆ ಹೋಗಿ, ಒಂದಿನ ಫಂಕ್ಷನ್ಗೆ ಹೋಗಿ ದೇವರ ಆರಾಧನೆ ಕಳ್ಕೊಂಡ್ರೆ ಅದು ನಿಮಗೆ ರೂಢಿ ಆಗ್ಬಿಡುತ್ತೆ. ಹುಷಾರ್. ನನ್ನ ದಿನವು ಮಾನ್ಯವಾದದೆಂಬುದಾಗಿ ತಿಳಿದು ಯೆಶಾಯ ಪ್ರವಾದಿ ಹೇಳ್ತಾನೆ ಅದರ ಬಗ್ಗೆ 58ನೇ ಅಧ್ಯಾಯದಲ್ಲಿ, ನೀವು ಸಬ್ಬತ್ ದಿನವನ್ನು ಅಗಮ್ಯವಾದನೆಂಬುದಾಗಿ ತಿಳಿದು ಆ ನನ್ನ ಪರಿಶುದ್ಧ ದಿನದಲ್ಲಿ ನಿಮ್ಮ ನಿತ್ಯದ ಕೆಲಸವನ್ನ ಮಾಡದೆ, ಸ್ವಯೇಚ್ಛೆಯಾಗಿ ನಡೆಯದೆ, ಸ್ವಕಾರದಲ್ಲಿ ನಿರಂತರರಾಗದೆ ಹರಟದೆ ಕರ್ತನ ಸಬ್ಬತ್ ಎಂಬ ಪರಿಶುದ್ಧ ದಿನವು ಉಲ್ಲಾಸಕರವೋ ಮಾನ್ಯವೋ ಆದದೆಂದು ಗಣಪಡಿಸಿದರೆ ಆಗ ನೀವು ಕರ್ತನಲ್ಲಿ ಉಲ್ಲಾಸ ಪಡುವಿ. ಮತ್ತು ನಾನು ನಿಮ್ಮನ್ನು ಭೂಮಿಯ ಎತ್ತರವಾಗಿರುವ ಪ್ರದೇಶಗಳಲ್ಲಿ ನಿಮ್ಮನ್ನು ಹತ್ತಿಸಿ ನಿಮ್ಮ ಪಿತೃವಾಗಿರುವಂತ ಯಾಕೋಬನ ಸ್ವಾಸ್ಥ್ಯವನ್ನಂದ್ರೆ ಇಸ್ರಾಯೇಲಿಗೆ ಉಂಟಾಗುವ ಸಕಲ ಆಶೀರ್ವಾದಗಳನ್ನು ನೀವು ಅನುಭವಿಸುವಂತೆ ಮಾಡ್ತೀನಿ. ಪ್ರೈಸ್ ದಿ ಲಾರ್ಡ್. ಈ ಇಸ್ರಾಯೇಲಿಗೆ ಉಂಟಾಗುವ ಸೌಭಾಗ್ಯ ಏನು ಗೊತ್ತಾ? 128ನೇ ಕೀರ್ತನೆ 1-6 ವಾಕ್ಯವರೆಗೆ ಬೈಬಲ್ ಹೇಳ್ತದೆ. ಈ ಕೃಪೆ ಎಂಬುದು ಕೆಲವರಿಗೆ ಮಾತ್ರವೇ ಗುರುತಿಸಲ್ಪಟ್ಟ ಸತ್ಯಾಂಶ. ಬೈಬಲ್ ದಾವೀದನಿಗೆ ದೇವರ ಕೃಪೆ ಇತ್ತಂತೆ ದಾವೀದನ ಜೊತೆಗೆ. ಕಾರಣ ಒಂದು ದಿನ ಎಷ್ಟು ಸಾರಿ 7 ಸಾರಿ ಪ್ರೇಯರ್ ಮಾಡಿದವನು ಒಪ್ಪಿದ್ದಾನೆ, 3 ಸಾರಿ ಪ್ರೇಯರ್ ಮಾಡಿದವನು ಇದ್ದಾನೆ. ರೋಡಲ್ಲಿ ನಿಂತು ದೇವರ ಆರಾಧನೆ ಮಾಡಿ ನಾನು ದೇವರನ್ನು ಗಣಪಡಿಸಬೇಕು ಗಣಪಡಿಸಿದವನಿದ್ದಾನೆ. ಅದೆಲ್ಲ ಇವನು ಮಾತ್ರನೇ. ನಮಗೆ ಈ ಪ್ರೇಯರ್ ಇದೆಯಾ? ಸರಿ. ಅವನು ಹೇಳ್ತಾನೆ, ನಾನು ಈ ಪ್ರಪಂಚದಲ್ಲಿ ದೇವರಿಗೆ ಆಲಯವೇ ಇಲ್ಲದೇ ಇರುವ ಕಾಲದಲ್ಲಿ ಮೊಟ್ಟ ಮೊದಲಾಗಿ ಆಲಯ ಕಟ್ಟಬೇಕೆಂಬ ತೀರ್ಮಾನ ಮಾಡಿ ಹಣ ಅದರ ವೆಚ್ಚ ಎಲ್ಲ ಸೇರಿಸಿಟ್ಟು ಗಂಟು ಮಾಡಿ ಇಟ್ಟವನು ದಾವೀದ. ನಾವೇನ್ ಮಾಡಿಟ್ಟಿದ್ವಿ? ಇವತ್ತು ಕೃಪೆ ಹೊಂದಿದವರು ಸುಮ್ಮನೆ ಅಲ್ಲ. ಹಾಗಾದ್ರೆ ನಾವು ದೇವರ ಆಲಯದಲ್ಲಿ ಈಗ ರಕ್ಷಣೆ ಹೊಂದಿದ್ರಮ್ಮ. ಎಫೆಸರ ಬರೆದ ಪತ್ರಿಕೆ 2:8ನೇ ವಾಕ್ಯ. ನಾವು ಯೇಸುವಿನ ಮೇಲೆ ವಿಶ್ವಾಸವಿಟ್ಟು ಆ ವಿಶ್ವಾಸದ ಮೂಲಕವಾಗಿ ಯಾವ್ದಿಂದಲೇ
ಕೃಪೆಯಿಂದಲೇ ರಕ್ಷಣೆ ಹೊಂದಿದ್ದೀವಿ. ಹಲ್ಲೆಲೂಯಾ. ಆಗ ರಕ್ಷಿಸಲ್ಪಟ್ಟಿದ್ದೇನು? ಕೃಪೆ. ಕೃಪೆ. ಈಗ ದೇವರ ಆಶೀರ್ವಾದ ಎಂಬುದು ದೇವರು ನಿಮ್ಮನ್ನೆಲ್ಲ ಆಶೀರ್ವದಿಸಿ ದೇವರಿಗೆ ಸಭೆಯಲ್ಲಿ ಸೇರಿಸಿರೋದು. ಪ್ರಿಯರೇ, ಈ ನಿಮ್ಮ ಆಶೀರ್ವಾದ ಬರಬೇಕಂದ್ರೆ ಆ ಕರ್ತನ ದಿನದಲ್ಲಿ, ಸಬ್ಬತ್ ದಿನದಲ್ಲಿ ಅದನ್ನು ಅಗಮ್ಯವಾದ ಎಂಬುದಾಗಿ ತಿಳಿದು ಆ ನನ್ನ ದಿನದಲ್ಲಿ ಎಲ್ಲಿರ್ಬೇಕು? ಸ್ವಂತ ಕಾರ್ಯ ಸ್ವಕಾರ್ಯ ನಿರತರಾಗಿರದೆ ಹರಟೆ ಹರಟದೆ ಕರ್ತನ ಸಬ್ಬತ್ತೆಂಬ ಆ ಪರಿಶುದ್ಧ ದಿನ ಪರಿಶುದ್ಧ ದಿನವೆಂದು ಉಲ್ಲಾಸಕರವಾದದ್ದೆಂದು ಮಾನ್ಯವಾದದ್ದೆಂದು ಘನಪಡಿಸಬೇಕು. ನಾವ್ ಹೆಂಗಿದೀವಮ್ಮ? ಈ ಪರಿಶೋಧನೆ ಮಾಡಿ. ಯೇಸುವಿನ ರಕ್ತದ ಕ್ರಯಕ್ಕೆ ಕೊಳ್ಳಲ್ಪಟ್ಟ ನಾವು, ಆತನ ಮಕ್ಕಳಾಗಿರುವ ನಾವು, ಆತನಿಗೆ ಆಲಯವಾಗಿರುವ ನಾವು, ಆತನ ಮುಂದೆ ನಿಂತಿರುವ ನಾವು, ನಮ್ಮ ಭಾರ ಸಂಕಟಗಳನ್ನ ಆತನ ಪಾಲ್ಗಡೆ ಹಾಕೋದಕ್ಕೆ ಆಜ್ಞಾಪಿಸುವ ದೇವರ ಮುಂದೆ ನಮ್ಮ ಚಿತ್ತಾಭಾರನ ಆತನ ಮೇಲೆ ಹಾಕೋದಕ್ಕೆ ರೆಡಿಯಾಗಿಯೂ ಸಿದ್ಧವಾಗಿರುವಂತಹ ದೇವ ಜನರಾಗಿರುವ ನಾವು ಇವತ್ತು ಹೆಂಗಿದ್ವಿ ಅಂತ ಪರಿಶೋಧನೆ ಮಾಡಿ. ದೇವರ ಸಂಧಿಯಲ್ಲಿ ಬಂದ್ರೆ ನಾವಿದೆಲ್ಲ ಮಾಡ್ತೀವ? ದೇವರು ನಮ್ಮನ್ನು ಆಶೀರ್ವದಿಸಿ ಕರೆದಿದ್ದಾರೆ. ಇವತ್ತು ಕ್ರಿಸ್ತನ ರಕ್ತದಲ್ಲಿ ಉಂಟಾಗಿ ಒಡಂಬಡಿಕೆ ಇದೆಯಲ್ಲ, ಅದು ದೇವರ ಒಂದಿಗೆ ನಮ್ಮನ್ನು ಸಭೆಯಾಗಿ, ಆತನ ಮಕ್ಕಳಾಗಿ, ಆತನ ರಕ್ತದ ಸಂಬಂಧದಿಂದ ಆತನ ಮೂಲಕವಾಗಿ ನಾವು ಕೈಗೆ ಕೊಳ್ಳಲ್ಪಟ್ಟು ಎಂಬುದಾಗಿ ಬೈಬಲ್ ಹೇಳ್ತದೆ. ಇವತ್ತು ನಮ್ಮನ್ನು ನಾವು ಪರಿಶೋಧನೆ ಮಾಡಿಕೊಳ್ಳೋಣ. ಒಬ್ಬೊಬ್ಬರ ಕುಟುಂಬದಲ್ಲಿರುವ ಕೊರತೆಗಳನ್ನು ನೀಗಿಸೋದಕ್ಕೆ ಪರಲೋಕದ ದೇವರು ರೆಡಿ ಇದ್ದಾರೆ. ಯೇಸುವಿನ ರಕ್ತವು ಸಕಲ ಪಾಪಗಳನ್ನ ಶುದ್ಧ ಮಾಡುತ್ತೆ, ನಿವಾರಣೆ ಮಾಡುತ್ತೆ, ಪರಿಹಾರ ಮಾಡುತ್ತೆ. ನಮ್ಮನ್ನ ಪರಿಶೋಧನೆ ಮಾಡೋಣ. ನಮಗೂ ದೇವರ ಆಲಯಕ್ಕೂ, ದೇವರ ಆಲಯದಲ್ಲಿರುವ ಕ್ರಮ ನಿಯಮಗಳಿಗೂ, ದೇವರ ಮುಂದೆ ಇರುವಂತ ಆರಾಧನೆಯಲ್ಲಿ ಕರ್ತನಲ್ಲಿ ನಡೆಯುವುದಕ್ಕೆ ಬೇಕಾದ ಜೀವನದಲ್ಲಿ ನಾವು ಹೇಗೆ ಇರಬೇಕೆಂಬುದಕ್ಕೆ ಇವತ್ತು ನಮ್ಮ ಜೀವಿತವನ್ನ ಕ್ರಮದಿಂದಲೂ ಮರ್ಯಾದೆಯಿಂದಲೂ ರೂಪಿಸಿಕೊಳ್ಳೋದಕ್ಕೆ ನಮ್ಮನ್ನು ನಾವು ಪರಿಶೋಧನೆ ಮಾಡಿಕೊಳ್ಳೋಣ. ಎಷ್ಟು ವಿಷಯಗಳಲ್ಲಿ ನಾವು ಇನ್ನೂ ದೇವರ ಮುಂದೆ ಕರೆಕ್ಟ್ ಇಲ್ಲ, ದೇವರ ಸಂಧಿಯಲ್ಲಿ ಕರೆಕ್ಟಾಗಿ ನಡೀತಾ ಇಲ್ಲ, ಪ್ರಾರ್ಥಿಸ್ತಾ ಇಲ್ಲ. ದೇವರ ಆರಾಧನೆ ಕರೆಯ ಸರಿಯಾದ ಸಮಯದಲ್ಲಿ ನಮ್ಮನ್ನು ಸಮರ್ಪಿಸಿಕೊಟ್ಟು ನಾವು ಅಂತ ಸಂಧಿ ಪೂರ್ಣವಾಗಿಲ್ಲ. ಒಂದು ವೇಳೆ ನಾವು ಅದು ಸರಿಯಾದ ಸಮಯಕ್ಕೆ ಬಾರದಂತೆ ಇನ್ನು ನಾವು ಪ್ರಪಂಚವು ಅನಾಚರಣೆಯಿಂದ ಹೇಗೆ ತಿರುತ್ತಾ ಇದ್ದೀವಿ, ಇದೆಲ್ಲ ಪರಿಶೋಧನೆ ಮಾಡಿ. ನೀವು ನಿಮ್ಮನ್ನೇ ಪರಿಶೋಧನೆ ಮಾಡಿ. ಪರಲೋಕದ ದೇವರು ಹೇಳ್ತಾರೆ, ಯೆರೂಸಲೇಮಿಗೆ ಗುಟ್ಟಾಗುವ ಸೌಭಾಗ್ಯವನ್ನು ನಾನು ನಿಮಗೆ ಕೊಡ್ತೇನೆ, ಜೀವನದಿಂದ ನಾನು ನಿಮ್ಮನ್ನು ಆಶೀರ್ವದಿಸ್ತೇನೆ, ಪಾದಾಳ ಬಲವು ನಿಮ್ಮನ್ನು ಸೋಲಿಸಲ್ಲ. ಎಲ್ಲ ಶಕ್ತಿಗಳು ಯೇಸು ಕ್ರಿಸ್ತನ ರಕ್ತದ ಬಲದಲ್ಲಿ, ದೇವರ ವಾಕ್ಯದ ಸಾಕ್ಷ್ಯ ಬಲದಲ್ಲಿ ಸಕಲವು ನಿರ್ಮಲವಾಗುತ್ತೆ. ಪರಿಶೋಧನೆ ಮಾಡಿ, ಪರಿಶೋಧನೆ ಮಾಡಿ. ಹೌದು ರಾಜ, ನಿನ್ನ ಸನ್ನಿಧಿಯಲ್ಲಿ ಭಯಭಕ್ತರಾಗಿ ನಡೆದು ನಿನ್ನ ಸನ್ನಿಧಿಯ ಕ್ರಮ ನಿಯಮಗಳನ್ನು ಪಾಲಿಸಿ ನಿನ್ನ ಸನ್ನಿಧಿಯ ಹೇಗೆ ನನಗೆ ಆಶೀರ್ವಾದ ಇದೆ ಎಂಬುದಾಗಿ ಅರಿತು ನಡೆಯುವುದಕ್ಕೆ ನಾನು ನನ್ನನ್ನು ನಿನ್ನ ಕೈ ಕೊಟ್ಟೆ ಎಂಬುದಾಗಿ ಎಲ್ಲರೂ ಏಕ ಮನಸ್ಸಿನಲ್ಲಿ ಸಮರ್ಪಿಸ್ತಾರೆ. ಈ ವರ್ಷದಲ್ಲಿ, ಈ ದಿನಗಳಲ್ಲಿ ಎಲ್ಲ ಕಾರ್ಯಕ್ಕೆ ಬಿಡುಗಡೆ ಕೊಡುವ ದೇವರ ಹಸ್ತ ಇದೆ. ಎಲ್ಲರೂ ಪರಿಶೋಧನೆ ಮಾಡೋಣ, ಸಮರ್ಪಿಸೋಣ, ದೇವರ ಮುಂದೆ ಅರ್ಪಿಸಿಕೊಳ್ಳೋಣ, ಪ್ರಾರ್ಥನೆ ಮಾಡೋಣ. ಒಬ್ಬ ಲೋಕದ ಒಡೆಯನಾಗಿ ಸುರಕ್ಷಿತ ದೇವರೇ, ಒಳ್ಳೆಯ ಸಮಯಕ್ಕಾಗಿ ಸ್ತೋತ್ರಯ್ಯ. ನಿನ್ನ ಸ್ಥಳದಲ್ಲಿ ನಿನ್ನ ವಾಕ್ಯವನ್ನ ನಿನ್ನಲ್ಲಿ ಭಯಭಕ್ತರಾಗಿ ನಡೆಯುವುದಕ್ಕೆ ಯೆರೂಸಲೇಮಿನಲ್ಲಿ ಉಂಟಾಗುವ ಸೌಭಾಗ್ಯವನ್ನ, ಇಸ್ರಾಯೇಲ್ ಉಂಟಾಗುವಂತ ಸೌಭಾಗ್ಯವನ್ನ, ದೇವರ ನಿನ್ನ ಸಲ್ಲಿ ಭಯಭಕ್ತಿಗಳನ್ನ ನಡೆಯುತ್ತಾಗುವ ಸಕಲ ಆಶೀರ್ವಾದಗಳನ್ನ ಜೀವನಿಂದ ಆಶೀರ್ವದಿಸಿದ ದೇವರು ನಿನ್ನಲ್ಲಿ ಭಯಭಕ್ತಗಳ ಮಕ್ಕಳಾಗಿ ಕೂಡಿ ಬರುವಂತ ಜೀವೋನ್ ಪರ್ವತವಾಗಿರುವಂತ ನಿನ್ನ ಸನ್ನಿಧಿಯಿಂದ ನಿನ್ನ ಮಕ್ಕಳು ಒಬ್ಬೊಬ್ಬರನ್ನು ಆಶೀರ್ವದಿಸ ರಾಜ. ಎಲ್ಲ ಕೊರತೆ ನೀಗಿಸಲ್ಪಡಲಿಯ ಕ್ರಮದಿಂದಲೂ ಮರ್ಯಾದೆಯನ್ನು ಮಕ್ಕಳು ಪ್ರತಿಯೊಂದು ವಿಷಯದಲ್ಲಿ ನಡೆಯುವಂತ ಕೃಪೆಯನ್ನು ಅನುಗ್ರಹಿಸಿ ಕೊಡಿ ರಾಜ. ಇದನ್ನು ತಡೆಪಡಿಸುವ, ಅಡ್ಡಿಪಡಿಸುವ ಈ ಪ್ರಪಂಚದ ಲೋಕದ ಸಕಲ ಶಕ್ತಿಗಳು ಯೇಸು ನಾಮದಲ್ಲಿ ಮುರಿದಾಕಲ್ಪಡಲಿಯ. ಇದಕ್ಕೆ ತಡೆಯಾಗಿ ಆರಾಧನೆಗೆ, ಪ್ರಾರ್ಥನೆಗೆ, ಆಶೀರ್ವಾದಕ್ಕೆ, ಇದಕ್ಕೆ ಕೊಡುವುದಕ್ಕೆ, ನಿನ್ನ ಮುಂದೆ ನಡೆಯುವುದಕ್ಕೆ ಯಾರ್ಯಾರ ಕುಟುಂಬದಲ್ಲಿ, ಯಾರ್ಯಾರ ವ್ಯಕ್ತಿ ಜೀವನದಲ್ಲಿ ಅಡ್ಡಿಯಾಗಿರುವ ವಿರೋಧ ಶಕ್ತಿಗಳು, ಮನುಷ್ಯ ತಡೆಗಳು, ನಾಶಗಳು, ನಷ್ಟಗಳು, ಸೋದಗಳು, ಇಕ್ಕಟ್ಟುಗಳು ಎಲ್ಲವೂ
ತೊಡಗುತ್ತದೆ. ಅದ್ಭುತ ಮಾಡು, ನಡೆಸು. ನೀನು ಹಾಗೆ ಮಾಡೋದಕ್ಕೆ ಸ್ತೋತ್ರ ಯೇಸು ನಾಮದಲ್ಲಿ ತಂದೆ. ಆಮೆನ್, ಆಮೆನ್.